ನಮಸ್ಕಾರ ಕರ್ನಾಟಕ, ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರಂತ ಅನ್ಕೋತೀನಿ. ನಾವು ಇವತ್ತು ಬಂದಿರೋದು ಉತ್ತರ ಕರ್ನಾಟಕದ ಅತ್ಯಂತ ದೊಡ್ಡ ಗೌಶಾಲೆ. ಅಂದ್ರೆ 1939ರಲ್ಲಿ ಸ್ಟಾರ್ಟ್ ಆಗಿದಂತ ಒಂದು ಗೌಶಾಲೆ. ಇವತ್ತಿಗೆ ಬರೋಬ್ಬರಿ 85 ವರ್ಷ ಆಯ್ತು. ಈ ಗೌಶಾಲೆ ಯಾವ ರೀತಿ ನಡೀತಿದೆ, ಆ ಸಮಯದಲ್ಲಿ ಎಷ್ಟು ಹಸುಗಳು ಇತ್ತು, ಈ ಸಮಯದಲ್ಲಿ ಎಷ್ಟು ಹಸುಗಳು ಇದ್ದೇವೆ, ಮತ್ತೆ ಇವಕ್ಕೆ ದಿನನಿತ್ಯ ಯಾವ ರೀತಿ ಒಂದು ಫುಡ್ ಆಗಿರ್ಬೋದು, ಯಾವ ರೀತಿ ಮೇಂಟೆನೆನ್ಸ್ ಇದೆ, ಮತ್ತೆ ಇಲ್ಲಿ ಎಷ್ಟು ಗೌರಕ್ಷಕರು ಇದ್ದಾರೆ, ಇದಕ್ಕೆ ಗೌ ಸೇವಕರು ಎಷ್ಟು ಇದ್ದಾರೆ, ಎಲ್ಲ ತಿಳ್ಕೊಂಡು ಬರೋಣ ಬನ್ನಿ. ಇದು ಗೌಶಾಲೆ ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ನೋಡಿದ್ರೆ ಜಸ್ಟ್ ಒಂದು 3 ಅಥವಾ 4 ಹಸುಗಳು ಅಷ್ಟೇ ಇದಾವೆ. ಇಲ್ಲಿ ನೋಡ್ಬೋದು ನಾವು, ಇಲ್ಲಿ ನೋಡ್ಬೋದು ಎಲ್ಲ ಹಸುಗಳು ಹೊರಗಡೆ ಇದೆ. ಇಲ್ಲಿ ನಾವು ನೋಡ್ಬೋದು ಯಾವ ಸಿಸ್ಟಮ್ ಅಲ್ಲಿ ಮಾಡಿದ್ದಾರೆ ಅಂತ, ಹಸುಗಳಿಗೆ ಆಹಾರ ಹಾಕಕ್ಕೆ ಮತ್ತು ಹೊಟ್ಟು ಹಾಕಕ್ಕೆ. ಇಲ್ಲಿ ನಾವು ನೋಡ್ಬೋದು ಒಂದು ಫುಲ್ ಕ್ಲೀನ್ ಆಗಿ ಇಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ಬೋದು. ಮತ್ತೆ ಒಳಗಡೆ ಹೋಗಿ ನೋಡೋಣ ಹಸುಗಳು ಎಷ್ಟು ಹಸುಗಳು ಇದಾವೆ ಅಂತ. ನಾವು ಹಸುಗಳಲ್ಲಿ ನೋಡ್ಬೇಕಂದ್ರೆ 33 ಕೋಟಿ ದೇವಿ ದೇವತಾ ಅಂತ ನಾವು ನೋಡಬಹುದು. ಯಾಕಂದ್ರೆ ಸುಮ್ಮನೆ ವೇದ ಪುರಾಣದಲ್ಲಿ ಹೇಳಿಲ್ಲ ಗುರು, 33 ಕೋಟಿ ದೇವಿ ದೇವತಾ ಅಂತ. ಇಲ್ಲಿ ಬಂದ್ರೆ ನಮ್ಗೆ ಒಂಥರ ಪಾಸಿಟಿವ್ ಎನರ್ಜಿ ಕನೆಕ್ಟ್ ಆಗ್ತಿದೆ ಅಂತ ಅನಿಸ್ತದೆ. ಇಲ್ಲಿ ನಮ್ಮ ಬಿಜಾಪುರದ ಮಿತ್ರ ಬಾಂಧವರಿಗೆ ಹೇಳುವುದು ಒಂದೇ, ಗೌಶಾಲೆಗೆ ಬರ್ಬೇಕಂದ್ರೆ ಬರೋಬ್ಬರಿ ಜಸ್ಟ್ 15 ನಿಮಿಷ ಆಗುತ್ತೆ ಗುರು. ನಾವು ಬಿಜಾಪುರದಿಂದ ಯಾವುದೇ ಮೂಲದಿಂದ ಬರ್ಬೇಕಂದ್ರು 10 ನಿಮಿಷ ಆಗತ್ತೆ. ನಿಮಗೆ ಟೈಮ್ ಸಿಕ್ಕರೆ ಒಂದು 10 ನಿಮಿಷ ಇಲ್ಲಿ ಬಂದು ಹೋಗಿ, ನಿಮಗೆ ಎಷ್ಟು ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ಮತ್ತೆ ಇಲ್ಲಿ ಬಂದು ಹೋದರೆ ಒಂದು ಪಾಸಿಟಿವ್ ಎನರ್ಜಿ ಕನೆಕ್ಟ್ ಆಗದಂಗೆ ಇರುತ್ತೆ ಗುರು. ಹಸುಗಳಿಗೆ ಕುಡಿಯೋ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಹುಲ್ಲಿಂದ ಒಂದು ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಅವುಗಳ ಶೆಡ್ಡಿನ ಒಂದು ವ್ಯವಸ್ಥೆ ಆಗಿರ್ಬೋದು, ಅವೆಲ್ಲ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಹೊರಗಡೆ ಹೋಗೋಣ. ಇವಾಗ ಹಸುವಿನ ಶೆಡ್ ನೋಡೋಣ. ಅದೇ ರೀತಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಯಾವ ರೀತಿ ಇದೆ ಇಲ್ಲಿ ಅದನ್ನು ನೋಡೋಣ. ಅದೇ ರೀತಿ ಇಲ್ಲಿ ಹಸುಗಳಿಗೆ ಅಂತ ಎಷ್ಟು ಎಕರೆದಲ್ಲಿ ಹಸಿ ಮೇವು ಹಾಕಿದ್ದಾರೆ, ಅದಕ್ಕೆ ಯಾವ ರೀತಿ ಮೇಂಟೆನೆನ್ಸ್ ಇದೆ, ಅದು ಎಲ್ಲ ಕೇಳೋಣ ಬನ್ನಿ, ಹೋಗೋಣ. ಇಲ್ಲಿ ನಾವು ನೋಡ್ಬೋದು ಒಂದು ಹಸುವಿನ ಶೆಡ್ಡು ಇವಾಗ ಜಸ್ಟ್ ತಯಾರು ಮಾಡ್ತಿದ್ದಾರೆ ಇವರು. ಇವಾಗ ಜಸ್ಟ್ ರೆಡಿ ಮಾಡ್ತಿದ್ದಾರೆ ಎಲ್ಲ ಶೆಡ್ಡು. ಮತ್ತೆ ಕೆಲವೊಂದು ಶೆಡ್ಡು ಮುಂಚಿತವಾಗಿಯೇ ಆಗಿದೆ. ಹಸುಗಳಿಗೆ ಅಂತ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಬಾವಿ ಇದೆ ಅಂತ ಹೇಳಿದೆಲ್ಲ, ಆ ಬಾವಿ ನಾವು ಇಲ್ಲಿ ನೋಡ್ಬೋದು.
ಇಲ್ಲಿ ನೋಡ್ಬೋದು ನಾವು ಹಸುಗಳಿಗೆ ಅಂತ ಕುಡಿಯುವ ನೀರಿನ ಒಂದು ಬಾವಿಯ ವ್ಯವಸ್ಥೆ ಇಲ್ಲಿ ನಾವು ಎಲ್ಲ ನೋಡ್ಬೋದು. ಅದಕ್ಕೆ ಪ್ರೊಟೆಕ್ಷನ್ ವಾಲ್ ಅಂತ ಈ ರೀತಿ ಕಟ್ಟಿದ್ದಾರೆ. ಯಾವುದೇ ರೀತಿ ಹಸುಗಳು ಬಾವಿಯಲ್ಲಿ ಬೀಳಬಾರ್ದು, ಅವಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಮುಂಚಿತವಾಗಿಯೇ ಈ ರೀತಿ ಎಲ್ಲ ಹಾಕೊಂಡು ಕಟ್ಟಿದ್ದಾರೆ. ಈ ರೀತಿ ಹಸುಗಳಿಗೆ ಅಂತ ಕುಡಿಯುವ ನೀರಿಂದ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇವರು. ಅದೇ ರೀತಿ ಇಲ್ಲಿ ಪಕ್ಕದಲ್ಲೇ ಒಂದು ಬುತ್ನಾಳ ಕೆರೆ ಇದೆ. ಆ ಬುತ್ನಾಳ ಕೆರೆಯಿಂದಲೂ ನೀರಿಂದ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬನ್ನಿ ಮುಂದೆ ಯಾವ ರೀತಿ ಇದೆ ಅಂತ ಎಲ್ಲ ನೋಡೋಣ. ಇದು ಒಂದು ಫೇಶಿಯಲ್ ಆಗಿ ಮಾಡಿದ್ರ ಬೈ? ಇದು ಪೂರ್ತಿ ಒಂದು ಫೇಶಿಯಲ್ ಮಾಡಿದ್ರಿ? ಯಾಕ ಏನಾದ್ರು ಆ ಹಸುಗೆ ಏನಾದ್ರು ಆಗಿದ್ರೆ ಇಲ್ಲಿ ಕಟ್ಬೋದು ನಾವು. ಓಕೆ, ಅಂದ್ರೆ ಇವೆಲ್ಲ ಒಂದು ಫಿಸಿಕಲಿ ಅಷ್ಟು ಇದು ಇಲ್ಲ. ಇದು ಹಸು ಹೊರೆ ಅದ ಬೈ, ಹೊಡಿತದೇನ? ಎತ್ತದೇನ? ಹೊಡೆಯಂಗಿಲ್ಲಲ್ಲ? ಯಾಕೋ ಅಂಜಿಕೆ ಆಗಿರ್ತದಪ್ಪ. ಪ್ರತಿನಿತ್ಯ ಹಸುವಿನ ಏನೇ ವ್ಯವಸ್ಥೆ ಬೈ? ಹಸುವಿನ ಕಬ್ಬಿನ ಹೊಸ ವಾಡಿ ತರ್ತೇವ್ರಿ, ಮತ್ತು ಜೋಳದ ಬುಸಾಕ್ ತಂತೇವ್ರಿ, ತೊಗರಿ ತಂತೇವ್. ಇಲ್ಲಿ ಇದು ಮುಂದ್ಗಡೆ ಇರೋದೆಲ್ಲ ಹಸುಗಳಿಗೆ ಹಸುಗಳಿಗೆ ಎಷ್ಟು ಎಕರೆದಲ್ಲಿ? ಒಂದು 60 ಎಕರೆ ಇದಿರ್ಬೇಕು. 60 ಎಕರೆದಲ್ಲಿ ಬರೀ ಹಸು ಮೇವು ಇದೆ ವ್ಯವಸ್ಥೆ ಮಾಡ್ಕೊಂಡಿರಿ. ಬರೀ ನಾ ನೋಡಿದ್ರೆ ಎಲ್ಲಾ ಹಸು ಹೊರಗಡೆ ಇದೆ. ಇದು ಏನು ಸ್ಪೆಷಲ್ ಆಗಿ ಮಾಡಿದ್ರಿ? ಈ ಸ್ಪೆಷಲ್ ಅಂದ್ರೆ ಇದಕ್ಕೆ ಏನ್ರ ಕಾಲ್ ನೋವು ಮತ್ತ ಏನ್ರ ಆದ್ರೆ ಇಲ್ಲಿ ಕಟ್ತೇವ್ರಿ, ಅದು ಬೇರೆ ತಿರ್ಗಾಡ್ತೇವ್ರಿ. ಅಂದ್ರ ಏನಾದ್ರು ಫಿಸಿಕಲಿ ಸ್ಟ್ರಾಂಗ್ ಇಲ್ಕಂದ್ರು ಆ ಹಸುಗೆ ಹೊರಗಡೆ ಕಳ್ಸಂಗಿಲ್ಲ, ಗೌಶಾಲೆಗಿಂದ ಕಳ್ಸಂಗಿಲ್ಲ. ಇಲ್ಲೇ ವ್ಯವಸ್ಥೆ ಮಾಡ್ತೀರಿ? ಇಲ್ಲೇ ಡಾಕ್ಟರ್ ಬರ್ತಾರೆ? ಎಲ್ಲಾ ವ್ಯವಸ್ಥೆ ಇಲ್ಲೇ ಮಾಡ್ತೀರಿ? ಅಂದ್ರೆ ಈ ಹಸುಗಳಿಗೆ ಬೇರೆ ಕಡೆಯಿಂದ ಹಿಡ್ಕೊಂಡು ಬರ್ತಾರೆ? ಹಿಡ್ಕೊಂಡು ಬರ್ತೇವೆ. ಹಿಂಗ ಕಳ್ಳ ಸಾಗಾಣಿಕೆ ಮಾಡ್ತಾರ ಅಲ್ಲಿಂದ. ಈ ರೀತಿ ಕೇಸ್ ಎಷ್ಟಾಗ್ಯಾವ್ರಿ? ಕೇಸ್ ಇಲ್ಲ ಅಂದ್ರೆ ಬಾಳ ಆಗ್ಯಾವ್ರಿ. ಬಾಳ ಹಸು ಹಿಡ್ಕೊಂಡ್ ಬಂದಾರೆ? ಬಾಳ ಹಸು ಹಿಡ್ಕೊಂಡು. ಅಂದ್ರೆ ಯಾವ್ದೇ ರೀತಿ ಹಸುಗೆ ಏನಾದ್ರೂ ಕೂಡ ಹೊರಗಡೆ ಕಳ್ಸಂಗಿಲ್ಲ? ದಿವ್ಸ ಇಲ್ಲ ಅಂದ್ರೆ 1-2 ಗಾಡಿ ಫಿಕ್ಸ್ ಬರ್ತಾರೆ ಹಸುದ್ರಿ? ದಿವ್ಸ ದಿವ್ಸ. ಇಲ್ಲಿ ಟೋಟಲ್ ಆಗಿ ಎಷ್ಟು ಹಸು ಇದೆ? ಒಂದ್ 2,000 ಇದ್ದೇಬೇಕ್ರಿ. 2,000? ಅಂದ್ರೆ ನಾವ್ ಈಗ ನೋಡ್ಕೊಂಡು ಬಂದಿದ್ದು ಬರೋಬರಿ ಅವು 2,000 ಹಸುಗಳು ಇದಾವೆ? ಓ ಸರಿ. ಮತ್ತೆ ಹಸುವಿನ ಒಂದು ಹುಲ್ಲಿಂದ ವ್ಯವಸ್ಥೆ ಅಂತೂ ನೀವು ಮುಂದ್ಗಡೆ ಮಾಡ್ಕೊಂಡು, ನೀರಿನ ವ್ಯವಸ್ಥೆ ಯಾವ ರೀತಿ ಇದೆ? ನೀರಿನ ವ್ಯವಸ್ಥೆ ಫುಲ್ ಇದೆ. ನಾವು ಬಾವಿ ನೋಡ್ಕೊಂಡು ಬಂದಿದ್ವಿ ಇವಾಗ. ಆ ಬಾವಿ ಹಸುಗೋಸ್ಕರನೇ ಮಾಡಿದ್ದ? ಹಸುಗೋಸ್ಕರನೇ ಮಾಡಿದೆ, ಅದೇ ನಾವು ಅನ್ಕೊಂಡಿದ್ವಿ ಒಟ್ಟು. ಓಕೆ ಸರಿ. ಇಲ್ಲಿ ಟೋಟಲ್ ಆಗಿ ಎಷ್ಟು ಗೌ ಸೇವಕರು? 12 ಮಂದಿ ಅದಾರ. ಗೌ ಸೇವಕರು 12 ಮಂದಿ ಗೌ ಸೇವಕರು ಪ್ರತಿನಿತ್ಯ ಇಲ್ಲಿ ಅವರೇ ಇರ್ತಾರ? ಅದೇ ರೀತಿ ನೀವು ಬರ್ತೀರಿ, ಸೇವೆ ಮಾಡ್ತೀರಿ? ಇಲ್ಲಿ ಹೊರಗಿಂದ ಯಾರಾದ್ರೂ ಬರ್ತಾರೇನ್ ಬೈ? ಬರ್ತಾರಲ್ರಿ, ಹೊರಗಿಂದ ಬರ್ತಾರ್ರಿ. ಹಿಂಗ ಬರ್ಡೇ ಸೆಲೆಬ್ರೇಷನ್ ಮಾಡಕ್ ಬರ್ತಾರೆ. ಅವ್ರ ಖುಷಿದಿಂದ ಹಸುಗೆ ಬೆಲ್ಲ ಅದು ಸಕ್ಕರೆ ಬರ್ತಾರೆ. ಈಗ ಕೆಲವೊಂದಿಷ್ಟು ಮಂದಿ ಹಸುಗೆ ಏನಾದ್ರು ಆಯ್ತಂದ್ರ ಅವರು ಒಂದ್ಸು ಎಂಜಲ್ ಕಾಸಿಗೋಸ್ಕರ ಹಸುಗ್ ಮಾರ್ಬಿಡ್ತಾರ ಬೈ. ಅಂತವ್ರಿಗೆ ಏನ್ ಹೇಳ್ಬೋದು ನಾವು? ಅಂತವ್ರಿಗೆ ಏನ್ ಹೇಳೋದ್ರಿ? ಬ್ಯಾಡ ಅಂದ್ರೆ ಇಲ್ಲಿ ಗೋಶಾಲೆ ಬಿಜಾಪುರ ಬುತ್ನಾಳ್ ಕೆರೆದಲ್ಲಿ ಇದಾರೆ, ಬ್ಯಾಡ ಅಂದ್ರೆ ಇಲ್ಲಿ ಗೋಶಾಲೆ ಬಿಡ್ಬೇಕ್ರಿ. ದಯವಿಟ್ಟು ಗುರು ನಮ್ಮ ರೈತರ ಬಾಂಧವರಿಗೆ ಹೇಳೋದು ಇಷ್ಟೇ, ಏನಾದ್ರು ನಿಮ್ಮ ಹಸುಗೆ ಏನಾದ್ರು ಆಗಿದೆ ಅಂದ್ರೆ ಒಂದ್ಸು ಕಾಸಿಗೋಸ್ಕರ ಮಾರಕ್ ಹೋಗ್ಬೇಡ್ರಿ ದಯವಿಟ್ಟು. ನಿಮ್ಗೆ ಆಗ್ತಿಲ್ವಾ, ನಿಮ್ಗೆ ಸಾಕುದು ಆಗ್ತಿಲ್ಲ ಅಂದ್ರೆ ಇಲ್ಲಿ ತಂದ್ ಬಿಟ್ಟು ಹೋಗಿ ಗುರು. ಅವ್ರು ಯಾಕೆ ಬಿಟ್ಟು ಹೋಗ್ತೀರಾ ಅಂತಾನು ಕೇಳಂಗಿಲ್ಲ ನಿಮ್ಗೆ. ಅವ್ರು ತಮ್ಮ ಮಕ್ಕಳಿಗೆ ತಾನು ಅತ್ತಾತವಾಗಿ ಪ್ರೀತಿಯಿಂದ ನೋಡ್ಕೋತಾರ. ಸುಮ್ಮನೆ ತೊಡೆ ದಿನ ಏನೋ ಆಯ್ತು ಆ ಹಸುಗಂತ ಮಾರ್ಕೊಳ್ಳೋದು ಅಷ್ಟು ಒಳ್ಳೆ ನಿರ್ಧಾರ ಇಲ್ಲ ಗುರು. ಅದು ತುಂಬಾ ಧನ್ಯವಾದ ಗುರು, ಸೇವ್ ಮಾಡ್ತಿದ್ರಿ ಮಾಡಿ. ಅದೇ ರೀತಿ ಇವರು ತುಂಬಾ ಚೆನ್ನಾಗಿ ನಮ್ಮ ಜೊತೆ ಮಾತಾಡಿದ್ರು. ಇಲ್ಲಿ ನಾವು ನೋಡ್ಬೋದು ಒಂದು ಒಟ್ಟಿಂದ ಒಂದು ವ್ಯವಸ್ಥೆ ನೋಡಿ, ಒಂದು ಒಟ್ಟಿನ ಒಂದು ವ್ಯವಸ್ಥೆ ಇಲ್ಲಿ ಮಾಡ್ಕೊಂಡಿದ್ದಾರೆ ಅವರು. ಈ ಕಡೆ ಮತ್ತೆ ಆ ಕಡೆ ಈ ಕಡೆ ಎಲ್ಲಾ ಕಡೆ ಹಸುಗಳಿಗೆ ಒಂದು ಮೇವಿಂದ ಒಂದು ವ್ಯವಸ್ಥೆ ಇದೆ ನೋಡಿ. ಅದು ತುಂಬಾನೇ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬರ್ಬೇಕಂದ್ರೆ ಗುರು, ಬಿಜಾಪುರದ ಯಾವುದೇ ಮೂಲೆಯಿಂದ ಬರ್ಬೇಕಂದ್ರೂ ಬರೀ 10-12 ನಿಮಿಷ ಅಷ್ಟೇ ಆಗತ್ತೆ. ಒಂದು 15 ಕಿಲೋಮೀಟರ್ ಅಷ್ಟೇ ಆಗತ್ತೆ ಯಾವುದೇ ಮೂಲೆಯಿಂದ ಬರ್ಬೇಕಂದ್ರೂ. ಇಲ್ಲಿ ಬುತ್ನಾಳ್ ಕೆರೆ ಇದೆ, ಆ ಬುತ್ನಾಳ್ ಕೆರೆಯ ಪಕ್ಕದಲ್ಲಿ ಇರೋದು ಇದು ಗೌಶಾಲೆ. ಯಾವತ್ತಾದ್ರೂ ನಿಮಗೆ ಸ್ವಲ್ಪ ಟೈಮ್ ಸಿಕ್ಕರೆ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗಿ. ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಮತ್ತೆ
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಗ್ತಾ ಇರಿ, ನಗಸ್ತಾ ಇರಿ. ಜೈ ಕರ್ನಾಟಕ. Yeah.